ಕ್ಷೇತ್ರದಲ್ಲಿ ಅಂದಾಜುವಾಗಿ ರಚನೆ ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ. ಈ ಸದ್ಯ ಚಾಲ್ತಿ ಇರ್ತಕ್ಕಂಥದ್ದು 2020ರಿಂದ 15ನೇ ಹಣಕಾಸು ಆಯೋಗ ಚಾಲ್ತಿ ಇರ್ತಕ್ಕಂಥದ್ದು. ಅಂದ್ರೆ ಈ ಹಣಕಾಸು ಆಯೋಗದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಹಣವನ್ನು ಗ್ರಾಮ ಪಂಚಾಯತಿಗೆ ಬಿಡುಗಡೆ ಮಾಡ್ತಾರೆ. 85% ಅನುದಾನವನ್ನು ಗ್ರಾಮ ಪಂಚಾಯತ್ಗೆ, 10% ಅನುದಾನವನ್ನು ತಾಲೂಕು ಪಂಚಾಯತ್ಗೆ, 5% ಅನುದಾನವನ್ನು ಜಿಲ್ಲಾ ಪಂಚಾಯತಿ. ಅಂದ್ರೆ ಯಾವ ರೀತಿ ಬಿಡುಗಡೆ ಮಾಡ್ತಾರೆ? ಆ ಪಂಚಾಯತಿ ಇರ್ತಕ್ಕಂಥ ಭೌಗೋಳಿಕ ಪ್ರದೇಶ, ವಿಸ್ತೀರ್ಣ ಜೊತೆಗೆ ಜನಸಂಖ್ಯೆ ಇವುಗಳ ಆಧಾರದ ಮೇಲೆ ಅಲ್ಲಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಅನುದಾನದಲ್ಲಿ ಬರ್ತಕ್ಕಂಥ ಅನುದಾನವನ್ನು ನಿರ್ಬಂಧಿತ ಅನುದಾನ ಮತ್ತು ಅನಿರ್ಬಂಧಿತ ಅನುದಾನ ಅಂತ ಬರ್ತಾರೆ. ನಿರ್ಬಂಧ ಅಂದ್ರೆ ಇಂಗ್ಲಿಷ್ಗೆ ಬಳಸಲೇಬೇಕು, ಇದಕ್ಕೆ ಬಳಕೆ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಬಳಕೆ ಮಾಡೋದಿಲ್ಲ. ಅನಿರ್ಬಂಧಿತ ಅಂದ್ರೆ ಸಡಿಲಿಕೆ ಕೊಟ್ಟಿದ್ದಾರೆ, ನಮ್ಗೆ ಏನು ಗ್ರಾಮಗಳಿಗೆ ಅವಶ್ಯಕತೆ ಇದೆ ಅವುಗಳಿಗೆ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಇಷ್ಟು ಈ 2 ಯೋಜನೆಗೆ ಸಂಬಂಧಪಟ್ಟಾಗ ನಾವು ಸಾಮಾಜಿಕ ಯೋಜನೆಯನ್ನ ಕೈಗೊಂಡಿದ್ದೀವಿ ಅಂತಕ್ಕಂಥದ್ದು. ಇಲ್ಲಿ 15 ಸಂಬಂಧಪಟ್ಟಾಗ ಏನೇನು ಕಾರ್ಯಚಟುವಟಿಕೆಗಳಾಗಿದ್ದಾವೆ, ಏನು ಚಟುವಟಿಕೆಗಳನ್ನ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಅದು ನಾವು ಸಾಮಾಜಿಕ ಪರಿಶೋಧನೆ ಕೈಗೊಂಡಿದ್ದೆ. ಈ ಅನುದಾನವನ್ನು ಬಳಕೆ ಮಾಡಿಕೊಂಡು ಗ್ರಾಮದಲ್ಲಿರ್ತಕ್ಕಂಥ ಜನರು ಅಭಿವೃದ್ಧಿ ಆಗಲಿ, ಆರ್ಥಿಕವಾಗಿ ಸಬಲರಾಗಲಿ, ಜೊತೆಗೆ ಗ್ರಾಮದ ಅಭಿವೃದ್ಧಿ ಆದರೆ ಮಹಾತ್ಮ ಗಾಂಧೀಜಿಯವರು ಕನಸಾಗಿತ್ತು ಗ್ರಾಮದಲ್ಲೇ ದೇಶದ ಉದ್ಧಾರ ಅಂತಕ್ಕಂಥದ್ದು. ಅದಕ್ಕೆ ಗ್ರಾಮ ಅಭಿವೃದ್ಧಿ ಆಗಂದ್ರೆ ಆಟೋಮೆಟಿಕ್ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತೈತೆ ಅಂತಕ್ಕಂಥದ್ದು. ಅಂದ ಹಾಗೆ ಈಗ ನಾವು ಇನ್ನು 1/4/2022ರಿಂದ 31/3/2023 ಅವಧಿಯಲ್ಲಿ ನೆರವು ಯೋಜನೆಗೆ ಸಂಬಂಧಪಟ್ಟ ಏನೇನು ಕಾಮಗಾರಿಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಸವಿವರವಾಗಿ ನಾವು ಓದಿ ಹೇಳ್ತೀನಿ. ನಂತರದಲ್ಲಿ ಅದರೊಳಗೆ ಏನಾದರೂ ನ್ಯೂನತೆಗಳಿದ್ದರೆ ಅವುಗಳನ್ನು ನೀವು ಕೇಳಿಕೊಂಡು ನಮ್ಮ ನೋಡಲ್ ಅಧಿಕಾರಿಗಳಿರ್ತಾರೆ, ಅವರ ಸಮ್ಮುಖದಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಒಪ್ಪಿಗೆ ಮೇಲೆ ಏನಪ್ಪ ಅಂದರೆ ನಾವೆಲ್ಲರೂ ಚರ್ಚೆ ಮಾಡೋ ಮುಖಾಂತರ ಅದನ್ನು ಒಂದು ಪರಿಹಾರ ರೂಪದಲ್ಲಿ ಮಾಡೋಣ ಅಂತ. ಅಂದರೆ ನಮ್ಮ ತಂದೆ ತಾಯಿ ಸೆಟ್ಟಿಂದ ಗಣಪತಿ ಕರ್ಕೊಂಡು ಬಂದಿದ್ವಿ ಸರ್. ಇನ್ನು ನಾ ಏನೂ ಓದೇ ಇಲ್ಲ ಸಾಹೇಬ್ರ ಈ ಕಡೆ ನೋಡ್ರಿ. ಅಲ್ರಿ ಈಗ ಅಲ್ಲ ಅಲ್ರಿ ನಂತರದಲ್ಲಿ ಚರ್ಚೆ ಮಾಡಿದ ನೋಡ್ರಿ. ಈಗ ಅಲ್ರಿ ಎಷ್ಟು ಜನ ಗಣಪತಿ ಕಟ್ಕೊಂತ ಬಂದಿನಿ, ಉತ್ತರ ಅಕ್ಕೋತ್ರ ನನ್ನ ಹೆಸರಲ್ಲೇ ಐತೆ. ಈಗ 2 ವರ್ಷ ಆತ ಬ್ಯಾರೆದವ ತನ್ನ ಹೆಸರಲ್ಲೇ ಮಾಡಿಸ್ಕೊಂಡ. ಅದನ್ನ ಹೆಂಗ್ ಮಾಡ್ಬೇಕು ನೀ ಹೇಳು. ಒಂದ್ ನಿಮಿಷ. ಈಗ ನಾವು ಉದ್ದೇಶ ಏನೈತಿ ನಾವು ಓದಿ ಮೊದಲು ಹೇಳ್ತೀವಿ, ನಂತರದಲ್ಲಿ ನಿಮ್ಗೆ ಅವಕಾಶ ಕೊಡ್ತೀವಿ. ನಿಮ್ಮ ಸಮಸ್ಯೆಗಳು ಅಲ್ಲ ನನ್ನ ಹೆಸರಲ್ಲೇ ಐತೆ. ನಮ್ಮ ಅಪ್ಪ ಸಹಾಯಕ ಮಾಡೋಗನ ಅಲ್ಲ, ನಮ್ಮ ಅಪ್ಪ ಸಹಾಯಕ ಮಾಡೋಗನ ಇನ್ನೊಬ್ಬವ ಈಗ 2 ವರ್ಷ ಮಾಡಿಕೊಂಡು ಪಂಚಾಯತಿಗೆ ಬರಕ್ ಬರಲಾರ್ದಂತ ಪರಿಸ್ಥಿತಿ ಎಲ್ಲ ಜನ ಇಲ್ಲೇ ಯಾರು ಮಾಡ್ತಾರೆ ಸಮಸ್ಯೆ ಕೇಳಿ ಫಸ್ಟ್ ಮಾಡೋಣ. ಅದನ್ನು ಕೇಳೋಣ. ಅಲ್ರಿ ಮನಿ ಪ್ಲಾಟ್ ಇನ್ನೊಬ್ಬವ ಉತ್ತರದಾಗ ಮಾಡಿಸ್ಕೊಂಡನು. ಹೆಂಗ್ ಮಾಡಿಸ್ಕೊಂಡವ ಕೇಳೋಣ. ಯಾರನ್ನ ಕೇಳ್ತೀರಿ ನೀವು? ಒಂದು ನಿಮಿಷ ಸುಮಾರು 98ರಾಗ ನಮ್ಮ ಅಪ್ಪ ನನ್ನ ಹೆಸರಲ್ಲೇ ಪ್ಲಾಟ್ ಮಾಡ್ಯಾನ. ಈಗ ಮಾಡಿಸ್ಕೊಂಡು 3 ದಿವಸ ಆತ. ನನಗೆ ಗೊತ್ತಿಲ್ಲ, ಗಣಪತಿ ಕಟ್ಟಿದ್ದು ಉತ್ತರ ಎಲ್ಲ ತಂದು ಬಂದು ಹೋಗಿತ್ತು. ನಾನು 6 ತಿಂಗಳು ಬೇಕಂತ 3 ಸುಮಾರು ನಿಮ್ಗೆ ಹೆಂಗೆ ಗೊತ್ತ? ಖರ್ಚಾಗಿರ್ತಕ್ಕಂಥ ಒಟ್ಟು ಮೊತ್ತ 14,70,000. ಸುಮಾರು ನೀವು ಪ್ರೌಢಶಾಲೆ ಅಡುಗೆ ಕೋಣೆ ನಿರ್ಮಾಣ ನೀವು ಸುಮ್ಮರ ನೀವು ನಾನು ಕೂಡ ನೀವು ಸುಮ್ಮರು ಪುಕ್ಸಟೆ ಬರ್ತಾನ ಹಂಗ ನಿರ್ಮಾಣ ಖರ್ಚಾಗಿರ್ತಕ್ಕಂಥ ಒಟ್ಟು ಮೊತ್ತ 44,089. ಇನ್ನು ಮರಳ ಗ್ರಾಮದ ಕಮಲಮ್ಮ ರಾಮಪ್ಪ ಬಾಲಕೇರಿ ಬಸವತಿ ಯೋಜನೆಯಲ್ಲಿ ಎಸ್ಎಂ ಕೊಪ್ಪ ಗ್ರಾಮದ ಕಾಶಿಂಬಿ ತಹಸೀಲ್ದಾರ್ ಇವರ ಮನೆ ನಿರ್ಮಾಣ. ಅಲ್ಲಿ ಖರ್ಚಾಗಿರ್ತಕ್ಕಂಥ ಒಟ್ಟು ಮೊತ್ತ 24,720. ಇನ್ನು ಬಸವಸ್ತಿ ಯೋಜನೆಯಲ್ಲಿ ಎಸ್ಎಂ ಕೊಪ್ಪದ ರೇಣುಕಾ ಜಾದಿಗುಂಬಿ ಇವರ ಮನೆ ನಿರ್ಮಾಣ. ಇಲ್ಲಿ ಖರ್ಚಾಗಿರ್ತಕ್ಕಂಥ ಒಟ್ಟು ಮೊತ್ತ 15,141. ಇನ್ನು ಬಸವಸ್ತಿ ಯೋಜನೆ ಎಸ್ಎಂ ಕೊಪ್ಪದ ಜಾನ್ವಿ ಮುಲ್ಲಾ ಇವರ ಮನೆ ನಿರ್ಮಾಣ. ಇಲ್ಲಿ ಖರ್ಚಾಗಿದ್ದ ಒಟ್ಟು ಮೊತ್ತ 8,650.
52 ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಕಮಲಾಕ್ಷಿ ಒಡ್ಡ ಇವರ ಮನೆಯಲ್ಲಿ ಪಂಚಾಯತ್ ನೋಟು ಮೊತ್ತ 19,000 ನೀಡಲಾಗಿತ್ತು. ಇನ್ನು ಉಳ್ಳಳ್ಳಿ ಗ್ರಾಮದ ಮಲ್ಲಮ್ಮ ಬೊಮ್ಮಂಗಿ ಇವರ ಬಸವಸ್ಥ ಮನೆಯಲ್ಲಿ ಕತ್ತಲೆ ನೋಟು ಮೊತ್ತ 7,652. ಇನ್ನು ಬಡವರನ್ನು ಪ್ರದೇಶದ ಆಕ್ರಮಣ ಅಭಿವೃದ್ಧಿಪಡಿಸುವುದು. ಇಲ್ಲಿ ಕರ್ತವ್ಯದ ಒಟ್ಟು ಮೊತ್ತ 21,630. ಇನ್ನು ಉಳ್ಳಳ್ಳಿ ಗ್ರಾಮದ ರಮಣೀಯರ ಉಳ್ಳಳ್ಳಿ ಭಾಗಗಳು ಇಲ್ಲಿ ಕರ್ತವ್ಯದ ಒಟ್ಟು ಮೊತ್ತ 7,72,828. ಇನ್ನು ಉಳ್ಳಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಆಟದಿಂದ ಅಭಿವೃದ್ಧಿಪಡಿಸುವುದು. ಇಲ್ಲಿ ಕರ್ತವ್ಯದ ಒಟ್ಟು ಮೊತ್ತ 50,676. ಇನ್ನು ಉಳ್ಳಳ್ಳಿ ಗ್ರಾಮದ ಹಳೆ ಊರಿನಿಂದ ಕೋಟೋಗಳಿಗೆ ರಸ್ತೆ ಸೇವೆ ಇಲ್ಲಿ ಕರ್ತವ್ಯದ ಒಟ್ಟು ಮೊತ್ತ 84,666. ಅದೇ ರೀತಿ ಮುಳ್ಳಳ್ಳಿ ಗ್ರಾಮದ ಹನುಮಪ್ಪ ಚಲವಾದಿ ಅವರ ಮನೆಯಿಂದ ಮಲ್ಲಪ್ಪ ಹೊಸಮನಿ ಮನೆಯವರೆಗೆ ಘಟ ನಿರ್ಮಾಣ ಇಲ್ಲಿ ಖರ್ಚಾಗಿದ್ದ ಒಟ್ಟು ಮೊತ್ತ 88,992. ಇನ್ನು ಉಳ್ಳಳ್ಳಿ ಗ್ರಾಮದ ಶಾಲೆವರೆಗೆ ಘಟ ನಿರ್ಮಾಣ ಇಲ್ಲಿ ಖರ್ಚಾಗಿದ್ದ ಒಟ್ಟು ಮೊತ್ತ ಇನ್ನೊಬ್ಬರಿಗೆ ಏರ್ ಮಾಡಿ 72. ನೀವು ಗ್ರಾಮ ಸಭೆ ಮಾಡ್ತೀರಿ ಮಾಡಿ ಶಾಲೆ ಶೌಚಾಲಯ ನಿರ್ಮಾಣ ನಾವು ಯಾರು ಒಟ್ಟು ಮೊತ್ತ 60,970. ಅದೇ ರೀತಿ ಗ್ರಾಮದ ಇಲ್ಲಿ ಖರ್ಚಾಗಿರ್ತಕ್ಕಂಥ ಒಟ್ಟು ಮೊತ್ತ 1,07,800. ಉಳ್ಳಳ್ಳಿ ಗ್ರಾಮ ಸಭೆ ಯಾವಾಗ ಮಾಡ್ತಾನ ಇನ್ನೊಬ್ಬರ ಹೆಸರಲ್ಲೇ ಬರೆಯಾಗ ಇಲ್ಲ ಯಾಕ ನನ್ನ ಆಸ್ತಿ ಇನ್ನೊಬ್ರಿಗೆ ಮಾಡ್ಯಾರಿ ಬೇಕಾದ್ರೆ ತೋರಿಸ್ಲೇನ ನಾವು ಉತ್ತರ ಹಾಕ್ಕೊಳ್ತೀವಿ ನನಗೆ ತ್ರಾಸ ಆಗಕ್ಕಿಲ್ಲ ಪಂಚಾಯತಿಗೆ ಊರ್ಲಾಕೊಂಡು ಸಾಯ್ತು ನಾನು ಮತ್ತೆ ನಿಮ್ಮ ಪಂಚಾಯತಿಗೆ ಊರ್ಲಾಕೊಂಡು